ನಮಸ್ಕಾರ ಸ್ನೇಹಿತರೆ, ಕೇವಲ 5 ಸೆಕೆಂಡ್ನಲ್ಲಿ ಗಿಡಗಳಿಗೆ ಬರುವಂತಹ ಎಲ್ಲ ರೀತಿಯ ಕೀಟಗಳನ್ನು ನೀವು ನಾಶ ಮಾಡಬಹುದು. ಹೌದು ಸ್ನೇಹಿತರೆ, ಇವತ್ತು ನಾವು ತಿಳಿಸ್ಕೊಡ್ತಾ ಇರುವಂತಹ ಸಾವಯವ ದ್ರಾವಣವನ್ನು ಗಿಡಗಳಿಗೆ ಸ್ಪ್ರೇ ಮಾಡೋದ್ರಿಂದ ಗಿಡಕ್ಕೆ ಬರುವಂತಹ ಎಲ್ಲ ರೀತಿಯ ಕೀಟಗಳನ್ನು ಕೆಲವೇ ಸೆಕೆಂಡ್ಗಳಲ್ಲಿ ನೀವು ಓಡಿಸಬಹುದು. ಈ ಸಾವಯವ ದ್ರಾವಣವನ್ನು ತಯಾರಿಸೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಗಿಡ ಚೆನ್ನಾಗಿ ಬೆಳೆದು ಹೂವು ಬಿಡ್ತಾ ಇರುವಾಗಲೇ ಗಿಡದ ಎಲೆಗಳು ಒಣಗೋದಕ್ಕೆ ಅಥವಾ ಮುರುಟಿ ಹೋಗೋದಕ್ಕೆ ಪ್ರಾರಂಭವಾಗ್ತವೆ. ಮೊಗ್ಗುಗಳು, ಹೂವುಗಳು ಉದುರೋದಕ್ಕೆ ಪ್ರಾರಂಭವಾಗುತ್ತೆ. ಗಿಡದ ಬೆಳವಣಿಗೆ ಕುಂಠಿತಗೊಳ್ಳುತ್ತೆ. ಇವೆಲ್ಲದಕ್ಕೆ ಕಾರಣ ಕೀಟಗಳು, ಅಫಿಡ್ಸ್, ಮೀಲಿಬಗ್ಸ್, ವೈಟ್ ಫ್ಲೈಸ್, ಹೀಗೆ ಎಲ್ಲ ರೀತಿಯ ಕೀಟಗಳು ಗಿಡದ ಚಿಗುರು, ಮೊಗ್ಗು, ಹೂವು, ಕಾಯಿ ಎಲ್ಲವನ್ನ ಅಟ್ಯಾಕ್ ಮಾಡ್ತವೆ. ಇಲ್ಲಿ ನೋಡಿ, ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಕೀಟಗಳು ಮುಖ್ಯವಾಗಿ ಎಲೆಗಳ ವೈನ್ಸ್ ಅನ್ನ ಅಟ್ಯಾಕ್ ಮಾಡ್ತವೆ. ಈ ವೈನ್ಸ್ ಅಂದ್ರೆ ವ್ಯಾಸ್ಕ್ಯುಲರ್ ಟಿಶ್ಯೂಸ್. ಇವುಗಳ ಮೂಲಕವೇ ಗಿಡದ ಎಲ್ಲ ಭಾಗಗಳಿಗೆ ನೀರು, ಪೋಷಕಾಂಶಗಳು ಸರಬರಾಜು ಆಗೋದು. ಕೀಟಗಳು ಈ ಟಿಶ್ಯೂಸ್ ಮೂಲಕ ಎಲ್ಲ ಪೋಷಕಾಂಶಗಳನ್ನು ಹೀರೋದ್ರಿಂದ ಎಲೆಗಳು ಮುರುಟಿ ಹೋಗ್ತವೆ, ಗಿಡದ ಬೆಳವಣಿಗೆ ಕುಂಠಿತಗೊಳ್ಳುತ್ತೆ. ಇದನ್ನು ನೀವು ಗಮನಿಸಬೇಕಂದ್ರೆ ಎಲೆಗಳ ಮೇಲ್ಭಾಗ ಮಾತ್ರ ಅಲ್ಲ, ಎಲೆಯ ಹಿಂಭಾಗವನ್ನು ತಿರುಗಿಸಿ ನೋಡಬೇಕು. ಇಲ್ಲಿ ಈ ಕೀಟಗಳ ಮೊಟ್ಟೆಗಳು ಅಂಟಿಕೊಂಡಿರ್ತವೆ. ಸ್ನೇಹಿತರೆ, ಇದಕ್ಕಾಗಿ ಚಿಂತೆ ಮಾಡುವಂತಹ ಅಗತ್ಯ ಇಲ್ಲ. ಇವತ್ತಿನ ವಿಡಿಯೋದಲ್ಲಿ ಈ ಕೀಟಗಳನ್ನು ತಡೆಯೋದಕ್ಕೆ ಅತ್ಯಂತ ಪರಿಣಾಮಕಾರಿಯಾದ ಸಾವಯವ ಕೀಟನಾಶಕವನ್ನು ತಯಾರಿಸುವಂತಹ ಕ್ರಮವನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನು ಸ್ಪ್ರೇ ಮಾಡೋದ್ರಿಂದ ಕೀಟಗಳು ತಕ್ಷಣ ಸಾಯ್ತವೆ, ಆದರೆ ಗಿಡಕ್ಕೆ ಇದರಿಂದ ಯಾವುದೇ ತೊಂದರೆ ಆಗೋದಿಲ್ಲ. ಹಾಗಾದರೆ ಈ ಕೀಟನಾಶಕವನ್ನು ತಯಾರು ಮಾಡೋದು ಹೇಗೆ ನೋಡೋಣ ಬನ್ನಿ. ಇದಕ್ಕಾಗಿ ಮೊದಲಿಗೆ ನಿಮಗೆ ಬೇಕಾಗಿರುವಂಥದ್ದು ಸಿನಮನ್ ಅಥವಾ ದಾಲ್ಚಿನ್ನಿ ಚಕ್ಕೆ. ಇದನ್ನು ಒಂದು ಕುಟ್ಟಾಣಿಯಲ್ಲಿ ಹಾಕಿ ಪೌಡರ್ ಮಾಡ್ಕೊಳ್ಳಿ. ಸ್ವಲ್ಪ ಜಜ್ಜಿದ್ರೆ ಸಾಕು, ತೀರಾ ನೈಸ್ ಪುಡಿ ಆಗಬೇಕು ಅಂತ ಏನೂ ಇಲ್ಲ. ನೋಡಿ, ಇಷ್ಟಾದರೆ ಸಾಕು. 1 ಚಮಚ ಸಿನಮನ್ ಪೌಡರ್ ಇಲ್ಲಿ ತಯಾರಾಗಿದೆ. ಇದಕ್ಕಾಗಿ ಬೇಕಾಗಿರುವಂತಹ ಮುಂದಿನ ಇಂಗ್ರೀಡಿಯೆಂಟ್ ಅಂದರೆ ಗಾರ್ಲಿಕ್ ಅಥವಾ ಬೆಳ್ಳುಳ್ಳಿ. 5 ರಿಂದ 6 ಬೆಳ್ಳುಳ್ಳಿ ಎಸಳನ್ನು ತಗೊಂಡು ಒಂದು ಕುಟ್ಟಾಣಿಯಲ್ಲಿ ಹಾಕಿ ಜಜ್ಜಿಕೊಳ್ಳಿ. ತುಂಬ ನೈಸ್ ಆಗಬೇಕಂತಿಲ್ಲ, ಸ್ವಲ್ಪ ನೀವು ಈ ರೀತಿ ಜಜ್ಜಿಕೊಂಡ್ರೆ ಸಾಕು. ಈಗ ಒಂದು ಬೌಲ್ನಲ್ಲಿ 1/2 ಲೀಟರ್ನಷ್ಟು ನೀರನ್ನು ಹಾಕ್ಕೊಳ್ಳಿ. ಇದಕ್ಕೆ ನೀವು ತಯಾರು ಮಾಡಿ ಇಟ್ಕೊಂಡಿರುವಂತಹ ಸಿನಮನ್ ಪೌಡರ್ ಅಥವಾ ದಾಲ್ಚಿನ್ನಿ ಪೌಡರನ್ನು ಹಾಕಬೇಕು. ನಿಮಗೆ ಮಾರ್ಕೆಟ್ನಲ್ಲಿ ಈ ಸಿನಮನ್ ಅಥವಾ ದಾಲ್ಚಿನ್ನಿ ಪೌಡರ್ ಸಿಗುತ್ತೆ. ಇದನ್ನೇ ತಂದುಬಿಟ್ಟು ಬೇಕಿದ್ರೂ ಡೈರೆಕ್ಟಾಗಿ ಉಪಯೋಗಿಸ್ಬೋದು. ಈಗ ನೀವು ಬೆಳ್ಳುಳ್ಳಿಯನ್ನು ಜಜ್ಜಿ ಇಟ್ಕೊಂಡಿದ್ರಲ್ಲ, ಅದನ್ನು ನೀವು ಈ ನೀರಿಗೆ ಸೇರಿಸಬೇಕು. ಇದರಲ್ಲೂ ಅಷ್ಟೇ, ಈ ಬೆಳ್ಳುಳ್ಳಿ ಜಜ್ಜಿ ಮಾಡೋದು ನಿಮಗೆ ಕಷ್ಟ ಅಂತ ಅನಿಸಿದರೆ ಈ ಬೆಳ್ಳುಳ್ಳಿ ಪೌಡರ್ ಅಥವಾ ಗಾರ್ಲಿಕ್ ಪೌಡರ್ ಅಂತ ನಿಮಗೆ ಮಾರ್ಕೆಟ್ನಲ್ಲಿ ಸಿಗುತ್ತೆ. ಸಾಮಾನ್ಯವಾಗಿ ಎಲ್ಲ ಮಾಲ್ಗಳಲ್ಲೂ ಇದು ಸಿಗುತ್ತೆ. ಇದನ್ನು ನೀವು ಬೇಕಿದ್ರೆ ತಂದು ಉಪಯೋಗಿಸ್ಬೋದು. ಒಂದು ವೇಳೆ ಇದನ್ನು ಉಪಯೋಗಿಸೋದಾದ್ರೆ 1 ಚಮಚ ಗಾರ್ಲಿಕ್ ಪೌಡರ್ನ ನೀವು ಸೇರಿಸಬೇಕು. ಈಗ ಇದನ್ನು ನೀವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ನಂತರ 1 ರಿಂದ 2 ಗಂಟೆಗಳ ಕಾಲ ಇದನ್ನು ನೆನೆಯೋದಕ್ಕೆ ಬಿಡಿ. ಹೀಗೆ ಮಾಡೋದ್ರಿಂದ ಇದರ ಎಲ್ಲ ಅಂಶಗಳು ನೀರಿನಲ್ಲಿ ಸೇರ್ಕೊಳ್ತೇವೆ. ಒಂದು ವೇಳೆ ನೀವು ಸಿನಮನ್ ಪೌಡರ್ ಮತ್ತು ಗಾರ್ಲಿಕ್ ಪೌಡರ್ನ ಉಪಯೋಗಿಸೋದ್ರೆ ಡೈರೆಕ್ಟಾಗಿ ಮಿಕ್ಸ್ ಮಾಡಿ ಉಪಯೋಗಿಸ್ಬೋದು. ಇದನ್ನು ನೆನೆಸುವಂಥ ಅಗತ್ಯ ಬರೋದಿಲ್ಲ. ಇಷ್ಟೇನಾ ಅಂದ್ಕೊಳ್ಬೇಡಿ, ಇದಕ್ಕೆ ಸೇರಿಸಬೇಕಾಗಿರುವಂತಹ ಇನ್ನೂ ಕೆಲವು ಇಂಗ್ರೀಡಿಯೆಂಟ್ಸ್ ಇದ್ದಾವೆ, ಹೇಳ್ತೀನಿ. ನೀವು ಮೊದಲಿಗೆ ಏನು ಮಾಡಬೇಕು ಅಂದರೆ ಒಂದು ತೆಳುವಾದ ಬಟ್ಟೆಯನ್ನು ಉಪಯೋಗಿಸಿ ಇದನ್ನು ಸೋಸ್ಕೊಳ್ಬೇಕು. ನೋಡಿ, ಒಂದು ತೆಳುವಾದ ಬಟ್ಟೆಯನ್ನು ಉಪಯೋಗಿಸಿ ಒಂದು ಜಗ್ಗಿಗೆ ನಾನು ಇದನ್ನು ಸೋಸ್ಕೊಳ್ತಾ ಇದ್ದೀನಿ. ಹೀಗೆ ಸ್ಟ್ರೈನ್ ಮಾಡೋದ್ರಿಂದ ನಾವು ಇದನ್ನ ಸ್ಪ್ರೇ ಮಾಡುವಾಗ ನಾಜಲಲ್ಲಿ ಸಿಕ್ಕಾಕೊಳ್ಳೋದಿಲ್ಲ. ಈಗ ಈ ದ್ರಾವಣಕ್ಕೆ ಸೇರಿಸಬೇಕಾಗಿರುವಂತಹ ಮುಂದಿನ ಇಂಗ್ರೀಡಿಯೆಂಟ್ ಅಂದರೆ ವೈಟ್ ವಿನೆಗಾರ್. ಈ ವೈಟ್ ವಿನೆಗಾರ್ ನಿಮಗೆ ಮಾರ್ಕೆಟ್ನಲ್ಲಿ ಸಿಗುತ್ತೆ. ಇದನ್ನು ಸುಮಾರು 60 ml ನಷ್ಟು ಸೇರಿಸಬೇಕು. ನಾನಿಲ್ಲಿ 30 ml ಮೆಜರಿಂಗ್ ಕಪ್ಪನ್ನು ತಗೊಂಡಿದ್ದೀನಿ, ಆದ್ದರಿಂದ 2 ಬಾರಿ ಹಾಕ್ತಾ ಇದ್ದೀನಿ. ನೀವು ಬೇಕಿದ್ರೆ ಈ ಬಾಟಲ್ನ ಕ್ಯಾಪಲ್ಲೇ ಹಾಕೋದಾದ್ರೆ ಒಂದು 3 ರಿಂದ 4 ಕ್ಯಾಪ್ನಷ್ಟು ಈ ವೈಟ್ ವಿನೆಗಾರ್ನ ಸೇರಿಸಿದರೆ ಸಾಕು. ಮುಂದಿನ ಇಂಗ್ರೀಡಿಯೆಂಟ್ ಅಂದರೆ ಯಾವುದೇ ವೆಜಿಟೇಬಲ್ ಆಯಿಲ್. ವೆಜಿಟೇಬಲ್ ಆಯಿಲ್ ಅಂದರೆ ನೀವು ಅಡುಗೆಗೆ ಉಪಯೋಗಿಸುವಂಥ ಯಾವುದೇ ಎಣ್ಣೆ ಆಗ್ಬೋದು. ಗ್ರೌಂಡ್ನಟ್ ಆಯಿಲ್ ಆಗ್ಬೋದು, ಸನ್ಫ್ಲವರ್ ಆಯಿಲ್ ಅಥವಾ ಸಾಸಿವೆ ಎಣ್ಣೆ ಯಾವುದಾದ್ರೂ ಆಗ್ಬೋದು. ನಾನಿಲ್ಲಿ ಗ್ರೌಂಡ್ನಟ್ ಆಯಿಲನ್ನು ಉಪಯೋಗಿಸ್ತಾ ಇದ್ದೀನಿ. 1 ಚಮಚ ಎಣ್ಣೆಯನ್ನು ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರುವಂತಹ ಮುಂದಿನ ಇಂಗ್ರೀಡಿಯೆಂಟ್ ಅಂತಂದರೆ ನೀವು ಮನೆಯಲ್ಲಿ ಉಪಯೋಗಿಸುವಂತಹ ಯಾವುದೇ ರೀತಿಯ ಡಿಶ್ ಸೋಪ್ ಇರ್ಬೋದು ಅಥವಾ ಹ್ಯಾಂಡ್ ವಾಶನ್ನು ಕೂಡ ಉಪಯೋಗಿಸ್ಬೋದು. ನಿಮ್ಮ ಮನೆಯಲ್ಲೇ ಇರುವಂತಹ ಯಾವುದೇ ರೀತಿಯ ಡಿಶ್ ವಾಶ್ ಅಥವಾ
ಹ್ಯಾಂಡ್ ವಾಶ್ ನಡೆಯುತ್ತೆ. ನಾನಿಲ್ಲಿ 2 ಚಮಚ ಡಿಶ್ ವಾಶನ್ನು ಉಪಯೋಗಿಸ್ತಾ ಇದ್ದೀನಿ. ನೀವು ಬೇಕಿದ್ರೆ ಹ್ಯಾಂಡ್ ವಾಶನ್ನು ಕೂಡ ಹಾಕ್ಬೋದು. ತುಂಬ ಜನ ಕೇಳ್ತಾ ಇದ್ರು, ಈ ಡಿಶ್ ವಾಶ್ ಕೆಮಿಕಲ್ ಅಲ್ವಾ, ಇದನ್ನು ಗಿಡಗಳಿಗೆ ಹಾಕೋದ್ರಿಂದ ಅವುಗಳಿಗೆ ತೊಂದರೆ ಉಂಟಾಗೋದಿಲ್ವಾ ಅಂತೇಳಿ. ಚಿಂತೆ ಮಾಡೋದು ಬೇಡ, ಈ ಡಿಶ್ ವಾಶ್ನಿಂದ ಗಿಡಗಳಿಗೆ ಅಂತಹ ತೊಂದರೆ ಏನೂ ಉಂಟಾಗೋದಿಲ್ಲ. ಮಿಗಿಲಾಗಿ ಈ ಡಿಶ್ ವಾಶ್ ಎಲೆಗೆ ಅಥವಾ ಕಾಂಡಕ್ಕೆ ಅಂಟಿಕೊಂಡಿರುವಂತಹ ಕೀಟಗಳು ಜಾರಿ ಹೋಗೋದಕ್ಕೆ ಸಹಾಯ ಮಾಡುತ್ತೆ. ಈಗ ನೀವು ಮಾಡಬೇಕಾಗಿರುವಂತಹ ಮುಂದಿನ ಕೆಲಸ ಅಂತಂದರೆ ಇಷ್ಟೇ ಪ್ರಮಾಣದ ನೀರನ್ನು ಇದಕ್ಕೆ ಸೇರಿಸಬೇಕು. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹೀಗೆ ಮಿಕ್ಸ್ ಮಾಡಿದ ನಂತರ ಇದನ್ನು ಒಂದು ಸ್ಪ್ರೇಯರ್ನಲ್ಲಿ ಹಾಕ್ಕೊಂಡು ಗಿಡಗಳಿಗೆ ಚೆನ್ನಾಗಿ ಸ್ಪ್ರೇ ಮಾಡಬೇಕು. ಹೀಗೆ ಸ್ಪ್ರೇ ಮಾಡಿದ ತಕ್ಷಣ ಕೀಟಗಳು ನಾಶವಾಗೋದನ್ನು ನೀವು ಕಾಣಬಹುದು. ಸ್ನೇಹಿತರೆ, ಕೆಲವರು ಪ್ರಶ್ನೆ ಮಾಡ್ತಾರೆ, ಈ ಕೀಟಗಳು ಇದ್ದಾಗ ಮಾತ್ರ ನಾವು ಗಿಡಗಳಿಗೆ ಸ್ಪ್ರೇ ಮಾಡಬೇಕಾ ಅಥವಾ ಅವು ಇಲ್ಲದೆ ಇರುವಾಗಲೂ ಸ್ಪ್ರೇ ಮಾಡಬೇಕಾ ಅಂಥೇಳಿ. ಕೀಟಗಳು ಆಲ್ರೆಡಿ ನಿಮ್ಮ ಗಿಡಗಳಿಗೆ ಬಂದುಬಿಟ್ಟಿದ್ರೆ, ಅಂದರೆ ತುಂಬ ಕೀಟಗಳು ಇದ್ದರೆ ನೀವೇನು ಮಾಡಬೇಕು, ಪ್ರತಿದಿನ ಇದನ್ನು ನೀವು ಸ್ಪ್ರೇ ಮಾಡಬೇಕು. ಅಂದರೆ ಕೀಟಗಳು ಹೋಗುವವರೆಗೂ ನೀವು ಇದನ್ನು ಉಪಯೋಗಿಸಬೇಕು. ಒಂದು ವೇಳೆ ಕೀಟಗಳು ಇನ್ನೂ ಬಂದಿಲ್ಲ ನಿಮ್ಮ ಗಿಡಗಳಿಗೆ ಅನ್ನೋದಾದರೆ ವಾರಕ್ಕೊಮ್ಮೆ ಇದನ್ನು ಸ್ಪ್ರೇ ಮಾಡಿದರೆ ಸಾಕು. ಮತ್ತು ಸ್ಪ್ರೇ ಮಾಡುವಾಗಲೂ ಅಷ್ಟೇ, ಎಲೆಯ ಮೇಲ್ಭಾಗದಲ್ಲಿ ಮಾತ್ರ ನೀವು ಇದನ್ನು ಸ್ಪ್ರೇ ಮಾಡಬಾರ್ದು. ಎಲೆಯ ಮೇಲ್ಭಾಗ ಮತ್ತು ಕೆಳಭಾಗಕ್ಕೂ ನೀವು ಇದನ್ನು ಸ್ಪ್ರೇ ಮಾಡಬೇಕು. ಅಷ್ಟೇ ಅಲ್ಲ, ಗಿಡದ ಕಾಂಡದ ಭಾಗಕ್ಕೂ ನೀವು ಇದನ್ನು ಸ್ಪ್ರೇ ಮಾಡಬೇಕು. ಹೀಗೆ ಮಾಡೋದ್ರಿಂದ ಎಲ್ಲ ಕೀಟಗಳು ನಾಶವಾಗ್ತವೆ. ನಾನು ಹೇಳಿದಂತಹ ಕ್ರಮದಲ್ಲಿ ಈ ಸೊಲ್ಯೂಷನನ್ನು ನೀವು ತಯಾರು ಮಾಡಿ ಗಿಡಗಳಿಗೆ ಸ್ಪ್ರೇ ಮಾಡೋದ್ರಿಂದ ಕೀಟಗಳು ಗಿಡಗಳಿಗೆ ಬರೋದನ್ನು ನೀವು ಖಂಡಿತವಾಗಿಯೂ ತಪ್ಪಿಸ್ಬೋದು. ನಾನು ಕೆಲ ದಿನಗಳ ಮಟ್ಟಿಗೆ ಊರಲ್ಲಿ ಇರಲಿಲ್ಲ, ಹಾಗಾಗಿ ನಮ್ಮ ಟೆರೇಸ್ ಗಾರ್ಡನಲ್ಲಿ ಇರುವಂತಹ ಸಾಮಾನ್ಯವಾಗಿ ಎಲ್ಲ ಹೂವಿನ ಗಿಡಗಳಿಗೂ ಈ ಕೀಟಗಳು ಅಟ್ಯಾಕ್ ಮಾಡಿಬಿಟ್ಟಿದ್ದಾವೆ. ಈಗ ಎಲ್ಲದಕ್ಕೂ ನಾನು ಸ್ಪ್ರೇ ಮಾಡ್ತಾ ಇದ್ದೀನಿ. ಈ ಸ್ಪ್ರೇ ಮಾಡಿ ಕೀಟಗಳನ್ನು ಮೊದಲು ನಾನೀಗ ತೆಗಿಬೇಕಾಗಿದೆ. ಅಷ್ಟೇ ಅಲ್ಲ, ಈ ಕೀಟಗಳನ್ನು ಓಡಿಸೋದಕ್ಕೆ ಇನ್ನೂ ಅನೇಕ ಸಾವಯವ ಕ್ರಮಗಳಿದ್ದಾವೆ. ಇದನ್ನು ನಾನು ಮುಂದಿನ ವೀಡಿಯೋಗಳಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಇದರ ಜೊತೆಯಲ್ಲೇ ಫಂಗಸ್ ಕೂಡ ಗಿಡಗಳಿಗೆ ಅಟ್ಯಾಕ್ ಆಗಿದೆ, ಇದನ್ನು ತೆಗೆಯೋದು ಹೇಗೆ ಅನ್ನೋದನ್ನು ಮುಂದಿನ ವೀಡಿಯೋಗಳಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ನೀವು ಈ ಟಿಪ್ಸನ್ನು ಫಾಲೋ ಮಾಡಿ ನಿಮ್ಮ ಗಿಡಗಳನ್ನು ಕೂಡ ರಕ್ಷಿಸ್ಕೊಳ್ಬೋದು. ನೋಡಿದ್ರಲ್ಲ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು? ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಕಾಮೆಂಟ್ ಮಾಡಿ, ಹಾಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಅಷ್ಟೇ ಅಲ್ಲ, ಈ ನಿಮ್ಮ ಜ್ಞಾನ ವಿಜ್ಞಾನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇದರಿಂದ ನಾನು ರಿಲೀಸ್ ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಹೊಸದೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಿಮ್ಮ ಗಿಡಗಳನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಬಾಯ್ ಬಾಯ್.